ಸಿಎಂ ಸಿದ್ದರಾಮಯ್ಯ ಅವರ ಈ ಹೊಸ ದಾಖಲೆ ಬಗ್ಗೆ ಸ್ವತಃ ಸಿದ್ದರಾಮಯ್ಯ ಅವರು ಕೂಡ ಈಗಾಗಲೇ ಮಾತಾಡಿ ಆಗಿದೆ. ಸಿದ್ದರಾಮಯ್ಯ ಅವರು ಹೇಳಿರುವಂತಹ ವಿಚಾರ ಏನಂತಂದ್ರೆ, ದೇವರಾಜ್ ಅರಸು ಮತ್ತು ನನ್ನ ಮಧ್ಯೆ ಯಾವುದೇ ರೀತಿಯ ಕಂಪ್ಯಾರಿಸನ್ ಬೇಡ, ಅವರ ಮತ್ತು ನನ್ನ ನಡುವಿನ ಈ ಹೋಲಿಕೆ ಸರಿಯಲ್ಲ ಅಂತ ಹೇಳಿದ್ದಾರೆ. ಕಡಿಮೆ ಜನಸಂಖ್ಯೆ ಇದ್ದ ಸಮುದಾಯ ಅವರು, ಆದಾಗ್ಯೂ ನಮ್ಮ ರಾಜ್ಯದಲ್ಲಿ ದೀರ್ಘಾವಧಿ ಸಿಎಂ ಆಗಿದ್ದಂಥವ್ರು, ಜೊತೆಗೆ ಸಾಮಾಜಿಕ ಬದಲಾವಣೆಯ ಹರಿಕಾರ ದೇವರಾಜ್ ಅರಸು ಅವರು. ಅಂತ ಮೇಧಾವಿ ದೇವರಾಜ್ ಅರಸು ಅವರು, ಅವರ ಜೊತೆಗೆ ನನ್ನ ಹೋಲಿಕೆ ಬೇಡ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ರಾಜಕೀಯ ವಿಶ್ಲೇಷಕರಾಗಿರುವಂತಹ ಬಸವರಾಜ್ ಇಟ್ನಾಳ್ ಸರ್ ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಸಿಎಂ ಸಿದ್ದರಾಮಯ್ಯ ಅವರನ್ನ ನೀವು ಮೊದಲಿನಿಂದನೂ ಕೂಡ ನೋಡಿದ್ದೀರಿ, ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆಯಿಂದಲೂ ನೀವು ಗಮನಿಸಿದ್ದೀರಿ, ಹಿರಿಯ ಪತ್ರಕರ್ತರಾಗಿ. ನಮಗಿಂತ ಮುಂಚೆ ನೀವೆಲ್ಲ ಅವ್ರನ್ನ ನೋಡಿದ್ದೀರಿ, ಅವ್ರ ಬಗ್ಗೆ ಬರೆದಿದ್ದೀರಿ. ಸರ್, ಈಗ ಈ ದಾಖಲೆ ಬಗ್ಗೆ ನಿಮ್ಮ ಮೊದಲ ಮಾತು? ಇಲ್ಲ, ನನಗೆ ಶ್ರೀಪಾದ್, ಈಗ ಸಿದ್ದರಾಮಯ್ಯನವರನ್ನ ಕನ್ನಡ ಕಾವಲು ಸಮಿತಿ ಇದ್ದಾಗಿಂದ ಕೂಡ ನೋಡ್ತಾ ಇದೀವಿ ನಾವು. ಕೇವಲ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಹಣಕಾಸು ಮಂತ್ರಿ ಆಗಿ ಅಲ್ಲ, ಅವ್ರ ಇಡೀ ರಾಜಕೀಯ ಟ್ರಾಜೆಕ್ಟರಿ, ಒಬ್ಬ ಕಾನೂನು ವಿದ್ಯಾರ್ಥಿಯಾಗಿ ಹಾಗೆ ನಮ್ಮ ರಾಮಕೃಷ್ಣ ಹೆಗಡೆ ಅವರ ಜೊತೆಯಲ್ಲಿ ಬೆಳೆದು, ಆಮೇಲೆ ದೇವೇಗೌಡರ ಜೊತೆಲಿ, ಈಗ ಕಾಂಗ್ರೆಸ್ ಜೊತೆಲಿ, ಇದೆಲ್ಲ ಜರ್ನಿಯನ್ನ ನೋಡಿ ಆಗಿದೆ. ಈಗ ಒಬ್ಬ ರಾಜಕಾರಣಿಯ, ಒಬ್ಬ ಜನನಾಯಕನ ದಾಖಲೆ ಕೇವಲ ಒಂದು ಕುರ್ಚಿಯ ಮೇಲೆ ನಾನು ಅತ್ಯಂತ ಹೆಚ್ಚು ವರ್ಷಗಳ ಕಾಲ ಕೂತೆ ಅನ್ನೋದು ಆಗಕ್ಕೆ ಸಾಧ್ಯ ಇಲ್ಲ, ಆಗಬಾರ್ದು ಕೂಡ. ಈಗ ದೇವರಾಜ್ ಅರಸು ಅವರನ್ನ ನಾನು ಇತ್ತೀಚೆಗೆ ಎಲ್ಲ ಕೇಳ್ತಿದ್ದೆ, ನಾನು ದೇವರಾಜ್ ಅರಸು ಲಾಂಗೆಸ್ಟ್ ಸರ್ವಿಂಗ್ ಸಿಎಂ ಅಂತ ಹಾಗೆ ಹೇಗೆ ಅಂತೇಳಿ. ಆದ್ರೆ ದೇವರಾಜ್ ಅರಸು ಎಲ್ಲರೂ ಕೂಡ, ಪ್ರತಿಯೊಬ್ಬ ರಾಜಕೀಯ ವಿದ್ಯಾರ್ಥಿ ಕೂಡ ನೆನಪಲ್ಲಿಟ್ಕೊಳ್ಳೋದು ಅವರ ಭೂ ಸುಧಾರಣೆ ಕೆಲಸಗಳ ಮೂಲಕ. ಅವರು ಎಷ್ಟು ವರ್ಷ ಅಧಿಕಾರದಲ್ಲಿದ್ರು ಅನ್ನೋ ಮಾತಿನಿಂದ ಅಲ್ಲ. ಅಥವಾ ಮನಮೋಹನ್ ಸಿಂಗ್ ಅಂದ ತಕ್ಷಣ ಮನಮೋಹನ್ ಸಿಂಗ್ 10 ವರ್ಷ ಪ್ರಧಾನಮಂತ್ರಿ ಆಗಿದ್ರು ಅಂತ ಯಾರು ಮಾತಾಡೋದಿಲ್ಲ. ಮನಮೋಹನ್ ಸಿಂಗ್ ಅಂದ ತಕ್ಷಣ ಲಿಬರಲೈಸೇಷನ್, ಗ್ಲೋಬಲೈಸೇಷನ್. ಯೂಶುವಲಿ ರಾಜಕಾರಣಿಗಳನ್ನ ಅವರ ಯೋಜನೆಯಿಂದ ನೆನಪಿಸಿಕೊಂಡ್ರೆ ಚಂದ ಅಲ್ವಾ ಸರ್? ಹೌದು. ಈಗ ಸಿದ್ದರಾಮಯ್ಯ ಬಗ್ಗೆ ನಾವು ದಾಖಲೆಯನ್ನ ಅಥವಾ ಇತಿಹಾಸವನ್ನ ತೆಗೆದುಕೊಳ್ಬೇಕಾದ್ರೆ ಏನಂತ ನೋಡ್ಬೇಕು, ಕೇವಲ ಅತಿ ಹೆಚ್ಚು ವರ್ಷಗಳ ಮುಖ್ಯಮಂತ್ರಿ ಆಗಿದ್ರು ಸಿದ್ದರಾಮಯ್ಯ, ಅದು ಅಧ್ಯಯನ, ಅದು ದಾಖಲೆ ನನ್ನ ಮೀನಿಂಗ್ಲೆಸ್ ರೆಕಾರ್ಡ್. ಈಗ ಗಿನ್ನೆಸ್ ಬುಕ್ ತೆಗೆದು ನೋಡಿದ್ರೆ ಕೆಲವು ಟೋಟಲ್ ಮೀನಿಂಗ್ಲೆಸ್ ರೆಕಾರ್ಡ್ ಇರುತ್ತವೆ. ಅತ್ಯಂತ ಹೆಚ್ಚು ಉದ್ದ ಬೆಳೆದಿದ್ದು ಒಂದು ರೆಕಾರ್ಡ್ ಇರ್ತದೆ, ಅತ್ಯಂತ ಹೆಚ್ಚು ಕೂದಲು ಗೆಡ್ಡೆ ಬಿದ್ದ ಒಂದು ರೆಕಾರ್ಡ್ ಇರ್ತದೆ. ಮೀನಿಂಗ್ಲೆಸ್. ಸಚಿನ್ ತೆಂಡೂಲ್ಕರ್, ಅವನ ಬ್ಯಾಟಿಂಗ್ ಒಂದು ರನ್ಗಳ ಮೂಲಕ he is not known for batting more number of balls. ಹಾಗೆ ಸಿದ್ದರಾಮಯ್ಯ ಕೂಡ ಈ ಒಂದು ದಾಖಲೆಯನ್ನು ನಾವು ಸಿದ್ದರಾಮಯ್ಯ ಅತಿ ಹೆಚ್ಚು ವರ್ಷಗಳ ಕಾಲ ಸಿಎಂ ಆಗಿದ್ರು ಅಂತ ನೋಡೋಕೆ ಬದಲಾಗಿ ಅವರ ಸಾಧನೆಗಳ ಮೂಲಕ, ಅವರ ಕೊಡುಗೆಗಳ ಮೂಲಕ ನೋಡ್ಬೇಕು. ಈಗ ಅಭಿಮಾನಿಗಳ ವಿಚಾರ ಇರ್ತದೆ, ಅವ್ರ ಪಾಡು ಮಾಡಿ ಸಿಎಂ ಹಂಚಿಕೊಳ್ಳೋದು ಬೇರೆ ವಿಚಾರ. ಯಾಕೊಬ್ಬ ನಾಯಕನ ಹುಟ್ಟುಹಬ್ಬ ಕೂಡ ಸಿಎಂ ಮಾಡ್ತಾರೆ, ಮಾಡ್ಲಿ, ನಾವು ಒಂದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಮಾಡಬೇಕಾದ್ರೆ ಸಿದ್ದರಾಮಯ್ಯ ದೇವರಾಜ್ ಹೆಚ್ಚು ಕಾಲ ಮುಖ್ಯಮಂತ್ರಿ ಅನ್ನೋದು ಮೀನಿಂಗ್ಲೆಸ್ ಡಿಸ್ಕಷನ್. ಅರ್ಥಪೂರ್ಣ ಚರ್ಚೆ ಏನಾಗುತ್ತೆ, ಸಿದ್ದರಾಮಯ್ಯ ಏನು ಮಾಡಿದ್ರು ಕರ್ನಾಟಕಕ್ಕೆ, ಹೊಸದು ಏನ್ ಮಾಡಿದ್ರು, ಹೊಸದು ಅವರೇನೋ ಭಾಗ್ಯ ಆಗಲಿ ಅನ್ನೋದಾಗಿ, ಈ ಭಾಗ್ಯ ಕೂಡ ಹೊಸಲ್ಲ, ಇದು ಇಂದಿರಾ ಗಾಂಧಿ ಸರ್ಕಾರ ಇದ್ದುದಿಲ್ಲ, ಹಿಂದೆ ಇನ್ನೊಂದು ಯೋಜನೆಗಳಿವು. ಹೊಸದೇನ್ ಮಾಡಿದ್ರು ದೇವರಾಜ್ ಹೊಸದು ಮಾಡಿದ್ರು. ಭೂ ಸುಧಾರಣೆ ಭಾರತದಲ್ಲಿ ಇರಲೇ ಇಲ್ಲ, ಭೂಮಿ ಅನ್ನೋ ಕಾನೂನು ಭಾರತದಲ್ಲಿ ಇರಲಿ. ಒಂದೇ ನಿಮಿಷ ಸರ್, ವಾಪಸ್ ಬರ್ತೀನಿ. ಸಿಎಂ ಸಿದ್ದರಾಮಯ್ಯ ಅವರ ಈ ಹೊಸ ದಾಖಲೆ ಬಗ್ಗೆ ಸ್ವತಃ ಸಿದ್ದರಾಮಯ್ಯ ಅವರು ಕೂಡ ಈಗಾಗಲೇ ಮಾತಾಡಿ ಆಗಿದೆ. ಸಿದ್ದರಾಮಯ್ಯ ಅವರು ಹೇಳಿರುವಂತಹ ವಿಚಾರ ಏನಂತಂದ್ರೆ, ದೇವರಾಜ್ ಅರಸು ಮತ್ತು ನನ್ನ ಮಧ್ಯೆ ಯಾವುದೇ ರೀತಿಯ ಕಂಪ್ಯಾರಿಸನ್ ಬೇಡ, ಅವರ ಮತ್ತು ನನ್ನ ನಡುವಿನ ಈ ಹೋಲಿಕೆ ಸರಿಯಲ್ಲ ಅಂತ ಹೇಳಿದ್ದಾರೆ. ಕಡಿಮೆ ಜನಸಂಖ್ಯೆ ಇದ್ದ ಸಮುದಾಯ ಅವರು, ಆದಾಗ್ಯೂ ನಮ್ಮ ರಾಜ್ಯದಲ್ಲಿ ದೀರ್ಘಾವಧಿ ಸಿಎಂ ಆಗಿದ್ದಂಥವ್ರು, ಜೊತೆಗೆ ಸಾಮಾಜಿಕ ಬದಲಾವಣೆಯ ಹರಿಕಾರ ದೇವರಾಜ್ ಅರಸು ಅವರು. ಅಂತ ಮೇಧಾವಿ ದೇವರಾಜ್ ಅರಸು ಅವರು, ಅವರ ಜೊತೆಗೆ ನನ್ನ ಹೋಲಿಕೆ ಬೇಡ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ರಾಜಕೀಯ ವಿಶ್ಲೇಷಕರಾಗಿರುವಂತಹ ಬಸವರಾಜ್ ಇಟ್ನಾಳ್ ಸರ್ ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಸಿಎಂ ಸಿದ್ದರಾಮಯ್ಯ ಅವರನ್ನ ನೀವು ಮೊದಲಿನಿಂದನೂ ಕೂಡ ನೋಡಿದ್ದೀರಿ, ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆಯಿಂದಲೂ ನೀವು ಗಮನಿಸಿದ್ದೀರಿ, ಹಿರಿಯ ಪತ್ರಕರ್ತರಾಗಿ. ನಮಗಿಂತ ಮುಂಚೆ ನೀವೆಲ್ಲ ಅವ್ರನ್ನ ನೋಡಿದ್ದೀರಿ, ಅವ್ರ ಬಗ್ಗೆ ಬರೆದಿದ್ದೀರಿ. ಸರ್, ಈಗ ಈ ದಾಖಲೆ ಬಗ್ಗೆ ನಿಮ್ಮ ಮೊದಲ ಮಾತು?
ಇಲ್ಲ ನನಗೆ ಶ್ರೀಪಾದ್ ಈಗ ಸಿದ್ದರಾಮಯ್ಯನವರನ್ನ ಕನ್ನಡ ಕಾವಲು ಸಮಿತಿ ಇದ್ದಾಗಿಂದ ಕೂಡ ನೋಡ್ತಾ ಇದೀವಿ ನಾವು. ಕೇವಲ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹಣಕಾಸು ಮಂತ್ರಿ ಆಗಿ ಅಲ್ಲ, ಅವ್ರ ಇಡೀ ರಾಜಕೀಯ ಟ್ರಾಜೆಕ್ಟರಿ ಒಬ್ಬ ಕಾನೂನು ವಿದ್ಯಾರ್ಥಿಯಾಗಿ ಹಾಗೆ ನಮ್ಮ ರಾಮಕೃಷ್ಣ ಹೆಗಡೆ ಅವರ ಜೊತೆಯಲ್ಲಿ ಬೆಳೆದು ಆಮೇಲೆ ದೇವೇಗೌಡರ ಜೊತೆಲಿ ಈಗ ಕಾಂಗ್ರೆಸ್ ಜೊತೆಲಿ ಇದೆಲ್ಲ ಜರ್ನಿಯನ್ನ ನೋಡಿ ಆಗಿದೆ. ಈಗ ಒಬ್ಬ ರಾಜಕಾರಣಿಯ ಒಬ್ಬ ಜನನಾಯಕನ ದಾಖಲೆ ಕೇವಲ ಒಂದು ಕುರ್ಚಿ ಮೇಲೆ ನಾನು ಅತ್ಯಂತ ಹೆಚ್ಚು ವರ್ಷಗಳ ಕಾಲ ಕೂತೆ ಅನ್ನೋದು ಆಗಕ್ಕೆ ಸಾಧ್ಯ ಇಲ್ಲ, ಆಗಬಾರ್ದು ಕೂಡ. ಈಗ ದೇವರಾಜ್ ಅರಸು ಅವರನ್ನ ನಾನು ಇತ್ತೀಚೆಗೆ ಎಲ್ಲ ಕೇಳ್ತಿದ್ದೆ, ನಾನು ದೇವರಾಜ್ ಅರಸು ಲಾಂಗೆಸ್ಟ್ ಸರ್ವಿಂಗ್ ಸಿಎಂ ಅಂತ ಹಾಗೆ ಹೇಗೆ ಅಂತೇಳಿ. ಆದ್ರೆ ದೇವರಾಜ್ ಅರಸು ಎಲ್ಲರೂ ಕೂಡ ಪ್ರತಿಯೊಬ್ಬ ರಾಜಕೀಯ ವಿದ್ಯಾರ್ಥಿ ಕೂಡ ನೆನಪಲ್ಲಿಟ್ಕೊಳ್ಳೋದು ಅವರ ಭೂ ಸುಧಾರಣೆ ಕೆಲಸಗಳ ಮೂಲಕ. ಅವರು ಎಷ್ಟು ವರ್ಷ ಅಧಿಕಾರದಲ್ಲಿದ್ರು ಅನ್ನೋ ಮಾತಿನಿಂದ ಅಲ್ಲ. ಅಥವಾ ಮನಮೋಹನ್ ಸಿಂಗ್ ಅಂದ ತಕ್ಷಣ ಮನಮೋಹನ್ ಸಿಂಗ್ 10 ವರ್ಷ ಪ್ರಧಾನಮಂತ್ರಿ ಆಗಿದ್ರು ಅಂತ ಯಾರು ಮಾತಾಡೋದಿಲ್ಲ. ಮನಮೋಹನ್ ಸಿಂಗ್ ಅಂದ ತಕ್ಷಣ ಲಿಬರಲೈಸೇಷನ್, ಗ್ಲೋಬಲೈಸೇಷನ್. ಯೂಶುವಲಿ ರಾಜಕಾರಣಿಗಳನ್ನ ಅವರ ಯೋಜನೆಯಿಂದ ನೆನಪಿಸ್ಕೊಂಡ್ರೆ ಚಂದ ಅಲ್ವಾ ಸರ್? ಹೌದು. ಈಗ ಸಿದ್ದರಾಮಯ್ಯ ಬಗ್ಗೆ ನಾವು ದಾಖಲೆಯನ್ನ ಅಥವಾ ಇತಿಹಾಸವನ್ನು ತೆಗೆದುಕೊಳ್ಬೇಕಾದ್ರೆ ಏನಂತ ನೋಡ್ಬೇಕು, ಕೇವಲ ಹೆಚ್ಚು ವರ್ಷಗಳ ಮುಖ್ಯಮಂತ್ರಿ ಆಗಿದ್ರು ಸಿದ್ದರಾಮಯ್ಯ ಅದು ಅಧ್ಯಯನ, ಅದು ದಾಖಲೆ ಅವ್ರ ಮೀನಿಂಗ್ಲೆಸ್ ರೆಕಾರ್ಡ್. ಈಗ ಗಿನ್ನೆಸ್ ಬುಕ್ ತೆಗೆದು ನೋಡಿದ್ರೆ ಕೇವಲ ಟೋಟಲ್ ಮೀನಿಂಗ್ಲೆಸ್ ರೆಕಾರ್ಡ್ ಇರ್ತವೆ. ಅತ್ಯಂತ ಹೆಚ್ಚು ಉದ್ದ ಬೆಳೆದಿದ್ದು ಒಂದು ರೆಕಾರ್ಡ್ ಇರ್ತದೆ, ಅತ್ಯಂತ ಹೆಚ್ಚು ಕೂದಲು ಜಡ್ಡೆ ಬಿದ್ದ ಒಂದು ರೆಕಾರ್ಡ್ ಇರ್ತದೆ. ಮೀನಿಂಗ್ಲೆಸ್. ಸಚಿನ್ ತೆಂಡೂಲ್ಕರ್ ಅವನ ಬ್ಯಾಟಿಂಗ್ ಒಂದು ರನ್ಗಳ ಮೂಲಕ he is not known for batting more number of balls. ಹಾಗೆ ಸಿದ್ದರಾಮಯ್ಯ ಕೂಡ ಈ ಒಂದು ದಾಖಲೆಯನ್ನು ನಾವು ಸಿದ್ದರಾಮಯ್ಯ ಅತಿ ಹೆಚ್ಚು ವರ್ಷಗಳ ಕಾಲ ಸಿಎಂ ಆಗಿದ್ರು ಅಂತ ನೋಡಿದ ಬದಲಾಗಿ ಅವರ ಸಾಲಗಳ ಮೂಲಕ, ಅವರ ಕೊಡುಗೆಗಳ ಮೂಲಕ ನೋಡ್ಬೇಕು. ಈಗ ಅಭಿಮಾನಿಗಳ ಇರ್ತದೆ, ಅವ್ರು ಪಾಡು ಮಾಡಿ ಸಿಎಂ ಹಂಚಿಕೊಳ್ಳೋದು ಬೇರೆ ವಿಚಾರ. ಯಾಕೊಬ್ಬ ನಾಯಕನ ಹುಟ್ಟುಹಬ್ಬ ಕೂಡ ಸಿಎಂ ಮಾಡ್ತಾರೆ, ಮಾಡ್ಲಿ. ನಾವು ಒಂದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಮಾಡಬೇಕಾದ್ರೆ ಸಿದ್ದರಾಮಯ್ಯ ದೇವರಾಜ್ ಹೆಚ್ಚು ಕಾಲ ಮುಖ್ಯಮಂತ್ರಿ ಅನ್ನೋದು ಮೀನಿಂಗ್ಲೆಸ್ ಡಿಸ್ಕಷನ್. ಅರ್ಥಪೂರ್ಣ ಚರ್ಚೆ ಏನಾಗುತ್ತೆ ಅಂದ್ರೆ ಸಿದ್ದರಾಮಯ್ಯ ಏನ್ ಮಾಡಿದ್ರು ಕರ್ನಾಟಕಕ್ಕೆ, ಹೊಸದು ಏನ್ ಮಾಡಿದ್ರು, ಹೊಸದು ಅವರೇನೋ ಭಾಗ್ಯ ಆಗಲಿ ಅನ್ನೋದು ಈ ಭಾಗ್ಯ ಕೂಡ ಹೊಸ ಅಲ್ಲ. ಈ ಇಂದಿರಾ ಗಾಂಧಿ ಸರ್ಕಾರ ಇದು ಇರಲ್ಲ, ಹಿಂದೆ ಇನ್ನೊಂದೇ ಯೋಜನೆಗಳಿವೆ. ಹೊಸದೇ ಏನ್ ಮಾಡಿದ್ರು ದೇವರಾಜ್ ಹೊಸದು ಮಾಡಿದ್ರು. ಭೂ ಸುಧಾರಣೆ ಭಾರತದಲ್ಲಿ ಇರಲೇ ಇಲ್ಲ. ಭೂಮಿ ಅನ್ನೋ ಕಾರಣ ಭಾರತದಲ್ಲಿ ಇರಲಿ. ಒಂದೇ ನಿಮಿಷ ಸರ್, ವಾಪಸ್ ಬರ್ತೀನಿ. ಸಿಎಂ ಸಿದ್ದರಾಮಯ್ಯ ಅವರ ಈ ಹೊಸ ದಾಖಲೆ ಬಗ್ಗೆ ಸ್ವತಃ ಸಿದ್ದರಾಮಯ್ಯ ಅವರು ಕೂಡ ಈಗಾಗಲೇ ಮಾತಾಡಿ ಆಗಿದೆ. ಸಿದ್ದರಾಮಯ್ಯ ಅವರು ಹೇಳಿರುವಂತಹ ವಿಚಾರ ಏನಂತಂದ್ರೆ, ದೇವರಾಜ್ ಅರಸು ಮತ್ತು ನನ್ನ ಮಧ್ಯೆ ಯಾವುದೇ ರೀತಿಯ ಕಂಪ್ಯಾರಿಸನ್ ಬೇಡ, ಅವರ ಮತ್ತು ನನ್ನ ನಡುವಿನ ಈ ಹೋಲಿಕೆ ಸರಿಯಲ್ಲ ಅಂತ ಹೇಳಿದ್ದಾರೆ. ಕಡಿಮೆ ಜನಸಂಖ್ಯೆ ಇದ್ದ ಸಮುದಾಯ ಅವರು, ಆದಾಗ್ಯೂ ನಮ್ಮ ರಾಜ್ಯದಲ್ಲಿ ದೀರ್ಘಾವಧಿ ಸಿಎಂ ಆಗಿದ್ದಂಥವ್ರು, ಜೊತೆಗೆ ಸಾಮಾಜಿಕ ಬದಲಾವಣೆಯ ಹರಿಕಾರ ದೇವರಾಜ್ ಅರಸು ಅವರು. ಅಂತ ಮೇಧಾವಿ ದೇವರಾಜ್ ಅರಸು ಅವರು, ಅವರ ಜೊತೆಗೆ ನನ್ನ ಹೋಲಿಕೆ ಬೇಡ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ರಾಜಕೀಯ ವಿಶ್ಲೇಷಕರಾಗಿರುವಂತಹ ಬಸವರಾಜ್ ಇಟ್ನಾಳ್ ಸರ್ ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಸಿಎಂ ಸಿದ್ದರಾಮಯ್ಯ ಅವರನ್ನ ನೀವು ಮೊದಲಿನಿಂದನೂ ಕೂಡ ನೋಡಿದ್ದೀರಿ, ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆಯಿಂದಲೂ ನೀವು ಗಮನಿಸಿದ್ದೀರಿ, ಹಿರಿಯ ಪತ್ರಕರ್ತರಾಗಿ. ನಮಗಿಂತ ಮುಂಚೆ ನೀವೆಲ್ಲ ಅವ್ರನ್ನ ನೋಡಿದ್ದೀರಿ, ಅವ್ರ ಬಗ್ಗೆ ಬರೆದಿದ್ದೀರಿ. ಸರ್, ಈಗ ಈ ದಾಖಲೆ ಬಗ್ಗೆ ನಿಮ್ಮ ಮೊದಲ ಮಾತು? ಇಲ್ಲ, ನನಗೆ ಶ್ರೀಪಾದ್ ಈಗ ಸಿದ್ದರಾಮಯ್ಯನವರನ್ನ ಕನ್ನಡ ಕಾವಲು ಸಮಿತಿ ಇದ್ದಾಗಿಂದ ಕೂಡ ನೋಡ್ತಾ ಇದೀವಿ ನಾವು. ಕೇವಲ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹಣಕಾಸು ಮಂತ್ರಿ ಆಗಿ ಅಲ್ಲ, ಅವ್ರ ಇಡೀ ರಾಜಕೀಯ ಟ್ರಾಜೆಕ್ಟರಿ ಒಬ್ಬ ಕಾನೂನು ವಿದ್ಯಾರ್ಥಿಯಾಗಿ ಹಾಗೆ ನಮ್ಮ ರಾಮಕೃಷ್ಣ ಹೆಗಡೆ ಅವರ ಜೊತೆಯಲ್ಲಿ ಬೆಳೆದು ಆಮೇಲೆ ದೇವೇಗೌಡರ ಜೊತೆಲಿ ಈಗ ಕಾಂಗ್ರೆಸ್ ಜೊತೆಲಿ ಇದೆಲ್ಲ ಜರ್ನಿಯನ್ನ ನೋಡಿ ಆಗಿದೆ. ಈಗ ಒಬ್ಬ ರಾಜಕಾರಣಿಯ ಒಬ್ಬ ಜನನಾಯಕನ ದಾಖಲೆ ಕೇವಲ ಒಂದು ಕುರ್ಚಿ ಮೇಲೆ ನಾನು ಅತ್ಯಂತ ಹೆಚ್ಚು ವರ್ಷಗಳ ಕಾಲ ಕೂತೆ ಅನ್ನೋದು ಆಗಕ್ಕೆ ಸಾಧ್ಯ ಇಲ್ಲ, ಆಗಬಾರ್ದು ಕೂಡ. ಈಗ ದೇವರಾಜ್ ಅರಸು ಅವರನ್ನ ನಾನು ಇತ್ತೀಚೆಗೆ ಎಲ್ಲ ಕೇಳ್ತಿದ್ದೆ, ನಾನು ದೇವರಾಜ್ ಅರಸು ಲಾಂಗೆಸ್ಟ್ ಸರ್ವಿಂಗ್ ಸಿಎಂ ಅಂತ ಹಾಗೆ ಹೇಗೆ ಅಂತೇಳಿ. ಆದ್ರೆ ದೇವರಾಜ್ ಅರಸು ಎಲ್ಲರೂ ಕೂಡ ಪ್ರತಿಯೊಬ್ಬ ರಾಜಕೀಯ ವಿದ್ಯಾರ್ಥಿ ಕೂಡ ನೆನಪಲ್ಲಿಟ್ಕೊಳ್ಳೋದು ಅವರ ಭೂ ಸುಧಾರಣೆ ಕೆಲಸಗಳ ಮೂಲಕ. ಅವ್ರು ಎಷ್ಟು ವರ್ಷ ಅಧಿಕಾರದಲ್ಲಿದ್ರು ಅನ್ನೋ ಮಾತಿನಿಂದ ಅಲ್ಲ. ಅಥವಾ ಮನಮೋಹನ್ ಸಿಂಗ್ ಅಂದ ತಕ್ಷಣ ಮನಮೋಹನ್ ಸಿಂಗ್ 10 ವರ್ಷ ಪ್ರಧಾನಮಂತ್ರಿ ಆಗಿದ್ರು ಅಂತ ಯಾರು ಮಾತಾಡೋದಿಲ್ಲ. ಮನಮೋಹನ್ ಸಿಂಗ್ ಅಂದ ತಕ್ಷಣ ಲಿಬರಲೈಸೇಷನ್, ಗ್ಲೋಬಲೈಸೇಷನ್. ಯೂಶುವಲಿ ರಾಜಕಾರಣಿಗಳನ್ನ ಅವರ ಯೋಜನೆಯಿಂದ ನೆನಪಿಸ್ಕೊಂಡ್ರೆ ಚಂದ ಅಲ್ವಾ ಸರ್?
ಹೌದು. ಈಗ ಸಿದ್ದರಾಮಯ್ಯ ಬಗ್ಗೆ ನಾವು ದಾಖಲೆಯನ್ನ ಅಥವಾ ಇತಿಹಾಸವನ್ನ ತೆಗೆದುಕೊಳ್ಬೇಕಾದ್ರೆ ಏನಂತ ನೋಡ್ಬೇಕು, ಕೇವಲ ಹೆಚ್ಚು ವರ್ಷಗಳ ಮುಖ್ಯಮಂತ್ರಿ ಆಗಿದ್ರು ಸಿದ್ದರಾಮಯ್ಯ ಅದು ಅಧ್ಯಯನ, ಅದು ದಾಖಲೆ ಒಂದು ಮೀನಿಂಗ್ಲೆಸ್ ರೆಕಾರ್ಡ್. ಈಗ ಗಿನ್ನೆಸ್ ಬುಕ್ ತೆಗೆದು ನೋಡಿದ್ರೆ ಕೆಲವೊಂದು ಟೋಟಲ್ ಮೀನಿಂಗ್ಲೆಸ್ ರೆಕಾರ್ಡ್ ಇರ್ತವೆ. ಅತ್ಯಂತ ಹೆಚ್ಚು ಉದ್ದ ಬೆಳೆದಿದ್ದು ಒಂದು ರೆಕಾರ್ಡ್ ಇರ್ತದೆ, ಅತ್ಯಂತ ಹೆಚ್ಚು ಕೂದಲು ಜಗಬಿಟ್ಟ ಒಂದು ರೆಕಾರ್ಡ್ ಇರ್ತದೆ. ಮೀನಿಂಗ್ಲೆಸ್. ಸಚಿನ್ ತೆಂಡೂಲ್ಕರ್ ಅವನ ಬ್ಯಾಟಿಂಗ್ ಒಂದು ರನ್ ಮೂಲಕ he is not known for batting more number of balls. ಹಾಗೆ ಸಿದ್ದರಾಮಯ್ಯ ಕೂಡ ಈ ಒಂದು ದಾಖಲೆಯನ್ನು ನಾವು ಸಿದ್ದರಾಮಯ್ಯ ಅತಿ ಹೆಚ್ಚು ವರ್ಷಗಳ ಕಾಲ ಸಿಎಂ ಆಗಿದ್ರು ಅಂತ ನೋಡೋಕೆ ಬದಲಾಗಿ ಅವರ ಸಾಧನೆಗಳ ಮೂಲಕ, ಅವರ ಕೊಡುಗೆಗಳ ಮೂಲಕ ನೋಡ್ಬೇಕು. ಈಗ ಅಭಿಮಾನಿಗಳ ವಿಚಾರ ಇರ್ತದೆ, ಅವ್ರು ಪಾಡು ಮಾಡಿ ಸಿಎಂ ಹಂಚಿಕೊಳ್ಳೋದು ಬೇರೆ ವಿಚಾರ. ಯಾಕೊಬ್ಬ ನಾಯಕನ ಹುಟ್ಟುಹಬ್ಬ ಕೂಡ ಸಿಎಂ ಮಾಡ್ತಾರೆ, ಮಾಡ್ಲಿ, ಅಂದ್ರೆ ನಾವು ಒಂದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಮಾಡ್ಬೇಕಾದ್ರೆ ಸಿದ್ದರಾಮಯ್ಯ ದೇವರಾಜ ಹೆಚ್ಚು ಕಾಲ ಮುಖ್ಯಮಂತ್ರಿ ಅನ್ನೊಂದು ಮೀನಿಂಗ್ಲೆಸ್ ಡಿಸ್ಕಷನ್. ಅರ್ಥಪೂರ್ಣ ಚರ್ಚೆ ಏನಾಗುತ್ತೆ ಅಂದ್ರೆ ಸಿದ್ದರಾಮಯ್ಯ ಏನು ಮಾಡಿದ್ರು ಕರ್ನಾಟಕಕ್ಕೆ, ಹೊಸದು ಏನ್ ಮಾಡಿದ್ರು, ಹೊಸದು ಅವರೇನೋ ಭಾಗ್ಯ ಆಗಲಿ ಅನ್ನೋದು ಈ ಭಾಗ್ಯ ಕೂಡ ಹೊಸ ಅಲ್ಲ, ಇದು ಇಂದಿರಾ ಗಾಂಧಿ ಸರ್ಕಾರ ಇದು ಇರಲ್ಲ, ಇನ್ನು ಇನ್ನೊಂದು ಯೋಜನೆಗಳಿವು. ಹೊಸದೇನ್ ಮಾಡಿದ್ರು ದೇವರಾಜ ಹೊಸದು ಮಾಡಿದ್ರು. ಭೂ ಸುಧಾರಣೆ ಭಾರತದಲ್ಲಿ ಇರಲೇ ಇಲ್ಲ, ಭೂಮಿ ಅನ್ನೋ ಕಾನೂನು ಭಾರತದಲ್ಲಿ ಇರಲೇ. ಒಂದೇ ನಿಮಿಷ ಸರ್, ವಾಪಸ್ ಬರ್ತೀನಿ.